ಹಲೋ, ನಾನಿವತ್ತು ನಿಮಗೆ ಜರ್ಮನಿನಲ್ಲಿರೋ ಒಂದು ಟ್ರಾನ್ಸ್ಪೋರ್ಟೇಷನ್ ಆ್ಯಪ್ ಬಗ್ಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ. ಯೂಶುವಲ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ನಾನು ಯಾವಾಗಲೂ ಟ್ರೈನ್ಸ್ನ ತಗೊಳ್ತಾ ಇದ್ದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಬ್ಲಾ ಕಾರ್ ಅನ್ನೋ ಆ್ಯಪಲ್ಲಿ ಒಂದು ಕಾರ್ನ ಬುಕ್ ಮಾಡ್ಕೊಂಡಿದ್ದೆ. ಇದು ಹೇಗೆ ರನ್ ಆಗುತ್ತೆ ಅಂತಂದೇಳಂದರೆ, ಕಾರ್ ಇರೋರಿಗೂ ಅದು ನಾವಿರೋ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ರೆ, ಅಥವಾ ಆ ಹಾದಿನಲ್ಲಿ ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ರೆ, ಅವ್ರ ಕಾರಲ್ಲಿ ಜಾಗ ಇದ್ರೆ ಅವ್ರು ಅದ್ರ ಬಗ್ಗೆ ಡೀಟೇಲ್ಸ್ನ ಆ್ಯಪಲ್ಲಿ ಹಾಕ್ತಾರೆ. ಕಾರ್ ಅನ್ನೋ ಆ್ಯಪಲ್ಲಿ ಡೀಟೇಲ್ಸ್ ಹಾಕಿದಾಗ ನಮಗೂ ಕೂಡ ಅಲ್ಲಿಗೆ ಹೋಗೋ ಇಷ್ಟ ಇತ್ತು ಅಂತಂದೇಳಿದ್ರೆ, ನಾವು ಸರ್ಟೆನ್ ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅದನ್ನ ಅವರಿಗೆ ಕೊಟ್ಬಿಟ್ಟು ನಾವು ಅವ್ರ ಜೊತೆ ಕಾರಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ನಾನಿವತ್ತು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೊಂದು ಸಮಸ್ಯೆ ಆಯಿತು. ಏನು ಗೊತ್ತಾ, 2:10ಗೆ ಅವರು ನನಗೆ ಒಂದು ಪ್ಲೇಸಿಗೆ ಬರೋಕ್ಕೆ ಹೇಳಿದರು, ಅಂದರೆ ಪೆಟ್ರೋಲ್ ಬಂಕ್ ಹತ್ರ ಬರೋಕ್ಕೆ ಹೇಳಿದರು. ನಾನಿರೋ ಪ್ಲೇಸಿಂದ ಪೆಟ್ರೋಲ್ ಬಂಕಿಗೆ 40 ಮಿನಿಟ್ಸ್ ಇತ್ತು. ಸೊ ನಾನು ಹಂಗಾಗಿ 1 o'clockಗೆ ಬಿಟ್ಟೆ, ಸೊ ದಟ್ 1:40 ಅಷ್ಟರಲ್ಲಿ ನಾನು ಅಲ್ಲಿ ಇರ್ತೀನಿ. ಸೊ 2:10ಗೆ ಅವ್ರು ಬಿಡೋದ್ರಿಂದ ಟೈಮ್ ಕರೆಕ್ಟಾಗಿ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅವರು 1 o'clockಗೆ ಮನೆ ಬಿಟ್ಬಿಟ್ಟಿದ್ರು. ಯಾವ ಇನ್ಫಾರ್ಮೇಷನ್ನ ಕೂಡ ಕೊಟ್ಟಿರಲಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು 1:20 ಅಷ್ಟರಲ್ಲಿ ನಾನು ಪೆಟ್ರೋಲ್ ಬಂಕ್ ಹತ್ರ ಇರ್ತೀನಿ ಅಂತ ಹೇಳ್ತಾ ಇದ್ರು. ಸೊ ನಾನಂದೆ, ನನಗೆ ಇಲ್ಲಿಂದ ಬರೋದಕ್ಕೆ 40 ಮಿನಿಟ್ಸ್ ಬೇಕು, ನಂಗೆ ಬರೋಕ್ಕಾಗಲ್ಲ, ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೆ. ಸೊ ಅವರು ನನ್ನಿರೋ ಅಡ್ರೆಸ್ನ ಕಳಿಸ್ಕೊಂಡು ನನ್ನ ಹತ್ರನೇ ಬಂದುಬಿಟ್ಟು ನಮ್ಮ ಯೂನಿವರ್ಸಿಟಿ ಹತ್ರನೇ ನನ್ನ ಪಿಕ್ ಮಾಡಿಕೊಂಡ್ರು. ಇದೆಲ್ಲ ಸಮಸ್ಯೆ ಆಗಿದ್ದು. ಎಲ್ಲ ಪೂರ್ತಿ ಆದಮೇಲೆ ಲಾಸ್ಟಲ್ಲಿ ಅಲ್ಲಿಗೆ ಹೋದಾಗ ಅವ್ರು ನನಗೆ ಎಕ್ಸ್ಟ್ರಾ €5 ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ನಿನ್ನ ಹತ್ರ ಬಂದುಬಿಟ್ಟು ನಿನ್ನ ಪಿಕ್ ಮಾಡ್ಕೊಂಡಲ್ಲ, ಅದಕ್ಕೆ €5 ಎಕ್ಸ್ಟ್ರಾ ಕೊಡು ಅಂತ ಕೇಳಿದರು. ಅಲ್ಲ, ಫಸ್ಟ್ ಆಫ್ ಆಲ್ ಅರ್ಲಿಯಾಗಿ ಬಿಟ್ಟಿದ್ದು ನೀವು, ಅದು ಯಾವ ಇನ್ಫಾರ್ಮೇಷನ್ ಇಲ್ಲದೆ, ಆ್ಯಂಡ್ ಆನ್ ಟಾಪ್ ಆಫ್ ದಟ್ ನೀವು €5 ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ.